ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಸಂಡೇ, ಮೀನು ಊಟ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಯಾಕಂದರೆ ಆಯ್ತಲ್ಲ, ಹಾಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹಾಗೆ ಅಲ್ಲಿಂದ ಉಡುಪಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ಬ್ಲಾಗ್ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಎಲ್ಲಿವರೆಗೆ ಹೋಗುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ತಂಗಿ, ನನ್ನ ಮಕ್ಕಳು ಎಲ್ಲರೂ ಹೊರಟಿದ್ದೀವಿ. ಓಕೆ, ಬಾಯ್. ಅಕ್ಕ 3 ಗಂಟೆ ಕ್ಲೋಸ್ ಕಣೆ ಅಕ್ಕ, ಬಾರೆ ನೀನು. ಸಿಗ್ಬೋದು, ತೊಗೊಳ್ಳೋಣ ಆಮೇಲೆ ಊಟ ನೀವು ಯಾರಾದರೂ ಮಣಿಪಾಲಿಗೆ ಬಂದಾಗ ಈಶ್ವರ್ ನಗರ್ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಡಾಲ್ಫಿನ್ ಲಂಚ್ ಹೋಮ್ ಅಂತ ಒಂದು ಹೋಟೆಲ್ ಇದೆ. ತುಂಬಾ ಚೆನ್ನಾಗಿರುತ್ತೆ ಮೀನಿನ ಊಟ. ನೀವು ಒಮ್ಮೆ ಇಲ್ಲಿ ಬಂದಾಗ, ಮಣಿಪಾಲಿಗೆ ಬಂದಾಗ ಟ್ರೈ ಮಾಡಿ. ವೈಟ್ ರೈಸು ಇರುತ್ತೆ, ಹಾಗೆ ಬಾಯ್ಲ್ಡ್ ರೈಸು ಇರುತ್ತೆ. ಮೀನಿನ ಊಟ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಬಾಳೆ ಎಲೆಯಲ್ಲಿ ಊಟ ಹಾಕ್ತಾರೆ. ಹಾಗೆ ಚಿಕನ್ ಐಟಮ್ಸು ಇದೆ. ನಾವಂತೂ ತುಂಬಾ ಚೆನ್ನಾಗಿ ಊಟ ಮಾಡ್ಕೊಂಡು ಬಂದ್ವಿ. ತುಂಬ ಚೆಂದ ಊಟ ಆಯ್ತು ನಿಮ್ಮದು. ಈಚೆ ಬೈ, ಈಚೆ ಬಂದಷ್ಟು ಬೈ. ನಾವು ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಆಟೋಕ್ಕೆ ಫೋನ್ ಮಾಡಿದ್ವಿ. ಆಟೋ ಬರೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ಪರ್ಕಳದಲ್ಲಿ ನಾವು ಅಲ್ಲಿ ನರ್ಸರಿಗೆ ಹೋಗಬೇಕಿತ್ತು. ಸ್ವಲ್ಪ ಮಣ್ಣು ಗೊಬ್ಬರ ಎಲ್ಲ ಬೇಕಿತ್ತು. ಹಾಗೆ ತಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ಸುಮ್ಮನೆ ಯಾವುದೆಲ್ಲ ಗಿಡ ಇದೆ ಅಂತ ಹೇಳಿಬಿಟ್ಟು ಒಂದು ರೌಂಡ್ ಹಾಕೋಣ ಅಂತ ಹೇಳಿಬಿಟ್ಟು ಗಿಡಗಳೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಯಾವ ಗಿಡನೂ ಅಷ್ಟು ಚೆನ್ನಾಗಿರಲಿಲ್ಲ. ನಾವು ಗೃಹ ಪ್ರವೇಶ ಟೈಮಿಗೆ ಬಂದಿದ್ವಿ. ಆ ಟೈಮಲ್ಲಿ ತುಂಬ ಥರ ಗಿಡ ಇತ್ತು. ಆದರೆ ಈ ಸಲ ಬಂದಾಗ ಅಷ್ಟೇನು ಒಳ್ಳೆಯ ಗಿಡಗಳು ಯಾವುದೂ ಇರಲಿಲ್ಲ. ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಬೇಕಾಗಿದ್ದು ಮಣ್ಣು ಮತ್ತು ಗೊಬ್ಬರ ಬೇಕಿತ್ತು. ಬಂದಿದ್ದು ಹೇಗೋ ಬಂದಿದ್ದೀವಲ್ಲ, ನೋಡೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀವಿ. ಯಾವ ಗಿಡನೂ ಅಷ್ಟು ಚೆನ್ನಾಗಿರಲಿಲ್ಲ. ಪ್ಯಾಕೆಟ್ ಇದೆಯಾ? ಅಲ್ಲ, ಹೋದ ಸಲ ಪಾಟಿಗೆಲ್ಲ ಹಾಕಿ ಕೊಟ್ಟಿದ್ರಿ ನೀವು. ಅಲ್ಲೊಂದು ಗಿಡ ನೋಡ್ತೀಯಾ? ಹಾಂ, ಹೌದಾ? ಇದಾ? ಚೆನ್ನಾಗಿದೆ ಇದು. ಆಗುತ್ತಾ ತುಂಬ? ಸ್ವಲ್ಪ ಖುಷಿ ಆಗ್ತದೆ. ಅದು ಚಂದ ಆಗುತ್ತೆ. ಇದಾ? ಇದು ಚೆನ್ನಾಗಿ ಕಣ್ಣು ಮುಚ್ಕೊಂಡಿದ್ದೀನಿ ನೋಡೋದು. ಇದು ತಗೋ ಅದೇ ಅಲ್ಲ. ಇದಕ್ಕೆಷ್ಟು? 325. ಇದು ಯೆಲ್ಲೋ ಕಲರ್ ಚಂದ ಇದೆ ಮನೆ. ಯೆಲ್ಲೋ ಬ್ಲೂ ಕಾಂಬಿನೇಷನ್. ಯೆಲ್ಲೋ ಬ್ಲೂ ಕಾಂಬಿನೇಷನ್ ಚೆನ್ನಾಗಿದೆ. ಇದುಂಟು ನೋಡಿ, 290. ಇದು ಚೆನ್ನಾಗಿದೆ ನಮಗೆ. ಈ ಗಿಡ ನೋಡ್ತಾ ಇದ್ದೆ. ನಮ್ಮನೆ ಎದುರುಗಡೆ ಬಾಗ್ಲ ಹತ್ರ ಒಂದು ಪಾಟ್ ಇದೆ, ಅಲ್ಲಿ ಹಾಕೋಣ ಅಂತ ಹೇಳಿಬಿಟ್ಟು. ಆದರೆ ಸದ್ಯಕ್ಕೆ ಈಗ ತಗೊಳ್ಳಿಲ್ಲ, ನೋಡೋಣ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಇದೆ ಆ ಗಿಡ ಹಾಕಬೇಕು ಅಂತ.
ಅಲ್ಲೇ ಆಟೋ ಹೋಗ್ತಾ ಇತ್ತು. ಹಾಗೆ ಅದನ್ನು ನಿಲ್ಲಿಸ್ಬಿಟ್ಟು ಮಣ್ಣು ಗೊಬ್ಬರ ಎಲ್ಲ ತೊಗೊಂಡಿದ್ವಲ್ಲ ಅದನ್ನು ಮನೇಲಿ ಇಟ್ಟು ಬರೋಣ ಅಂತ ಹೇಳಿಬಿಟ್ಟು ಈಗ ಇಟ್ಟು ಬರೋಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ. ಅದನ್ನೆಲ್ಲ ಮನೇಲಿಟ್ಟು ಈಗ ಬಸ್ಸಲ್ಲಿ ಉಡುಪಿಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಉಡುಪಿಯಲ್ಲಿ ರಿಲಯನ್ಸ್ ಇದಿದೆ, ಮಾಲ್ ಇದೆ. ಹಾಗೆ ಅಲ್ಲಿಗೆ ಬಂದ್ವಿ. ಅಲ್ಲಿ ಬಾಟಾ ಶೋರೂಮಿಗೆ ಬಂದ್ವಿ. ನನ್ನ ಮಕ್ಕಳಿಗೆ ಸ್ಕೂಲ್ ಶೂಸ್ ಬೇಕಿತ್ತು, ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗಿದ್ವಿ. ಆ ಕಡೆ ಸುಮ್ಮನೆ ನೋಡ್ಕೊಂಡು ಬರ್ತಾಯಿದ್ವಿ. ನಮಗೆ 2 ಸ್ಯಾಂಡಲ್ಸ್ ಸಿಕ್ಕಿತ್ತು. ತುಂಬಾ ಚೆನ್ನಾಗಿದೆ. ಅದು ತೋರಿಸ್ತೀನಿ ಯಾವ್ದು ತೊಗೊಂಡಿದ್ದೀನಿ ಅಂತ. ಮಕ್ಕಳಿಗೆ ಸೈಜ್ ತೊಗೊಂಡು ಬರೋಕ್ಕಂತ ಹೋಗಿದ್ರು. ಅವ್ರ ಸೈಜ್ ಇರಲಿಲ್ಲ, ಹಾಗೆ ವೆಯ್ಟ್ ಮಾಡ್ತಾಯಿದ್ವಿ. ನೋಡಿ, ಇದೇ ಸ್ಯಾಂಡಲ್ಸ್ ತುಂಬಾ ಚೆನ್ನಾಗಿದೆ ಅಂತ ತೊಗೊಂಡ್ವಿ. ನಾನು ನನ್ನ ತಂಗಿ ಇಬ್ಬರು ಒಂದೇ ಥರ ತೊಗೊಂಡ್ವಿ. ಇದ್ರ ಪ್ರೈಸ್ ಬಂದುಬಿಟ್ಟು 999. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಯ್ತದು. ಮಕ್ಕಳಿಗೆ ಶೂಸ್ ಎಲ್ಲ ಬಂತು, ಚೆಕ್ ಮಾಡಿ ನೋಡ್ತಾ ಇದ್ದಾರೆ ಸೈಜ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಟೈಟ್ ಆಯ್ತಾ? ಚೆನ್ನಾಗಿದೆ. ತುಂಬ ಹೆವಿ ಸರಿ ಇದೆಯಾ? ಸರಿ ಇದೆಯಾ? ಹಾಂ, ಲಿಬರ್ಟಿಯಲ್ಲಿ ಹಾಂ ರೇಟ್ ಕೊಟ್ಟ. ತೆಕ್ಕೊಡಿ. 2 ಪೇರ್ ತೊಗೊತೀನಿ. ಬ್ಲ್ಯಾಕ್ ಸಾಕ್ಸ್ 2 ಪೇರ್ಸ್. ಅಲ್ಲ, ಇವನು ಹೇಳ್ದ, ಕರೆಕ್ಟಾಗಿ ಹೇಳ್ದ ಟೈಟ್. ಅದಕ್ಕೆ ರೂಪ ಸರಿ ಇದೆಯಾ? ಲೂಸ್ ಇದೆಯಾ? ಟೈಟ್ ಆಗ್ತಿಲ್ಲಲ್ಲ? ನಡಿ ಒಂದ್ಸಲ ಹಂಗಲ್ಲ ನಡಿ. ಸರಿ ಇದೆಯಾ? ಇರಲಿ. ಸಾಕ್ಸ್ ಇಲ್ಲಿ 2 ಪೇರ್, ಇವಳಿಗೂ 2 ಪೇರ್ ಆಯಿತಾ? ಬ್ಲ್ಯಾಕ್ ಸಾಕ್ಸ್. ಬ್ಲ್ಯಾಕ್ ಸಾಕ್ಸ್. ಬಂದೆ. ಎಷ್ಟು ರೇಟ್ ಅಂತ ರೇಟ್ ಇಲ್ಲ ಅಲ್ಲ? ರೇಟ್ ಚೆನ್ನಾಗಿದೆ ಅಲ್ಲ? ಶೂಸ್ ಎಲ್ಲ ಪರ್ಚೇಸ್ ಮಾಡಿದ್ದಾಯಿತು. ಹಾಗೆ ಇನ್ನೂ ಸ್ವಲ್ಪ ಟೈಮ್ ಇತ್ತಲ್ಲ, ಹಾಗೆ ಮಾಲೆಲ್ಲ ಸುತ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಸುತ್ಕೊಂಡು ಬರ್ತಾಯಿದ್ವಿ.
ಅಲ್ಲಿಂದ ಹೋಗುವಾಗ ಒಂದು ಪೆಟ್ ಶಾಪ್ ಸಿಕ್ತು. ಅಲ್ಲಿ ಇಲಿ ಸೇಲಿಗೆ ಇಟ್ಟಿದ್ರು. ಅದನ್ನ ನೋಡಿಬಿಟ್ಟು ನಮ್ಮಮ್ಮ ಒಂದು ಕತೆ ಹೇಳ್ತಾಯಿದ್ರು. ಅವ್ರ ಊರಲ್ಲಿ ಒಬ್ಬರು ಇಲಿ ಸಾಕಿದ್ರಂತೆ. ಅದು ಒಂದು ಇಲಿ ಹೋಗಿ ಅದು ಮರಿ ಇಡ್ತಾ ಇಡ್ತಾ ಮನೆ ತುಂಬ ಇಲಿ ಆಗಿಬಿಟ್ಟಿತ್ತಂತೆ. ಅವ್ರಿಗೆ ಅದು ಹೇಗೆ ಕಂಟ್ರೋಲ್ ಮಾಡೋದೇ ಗೊತ್ತಾಗಿಲ್ಲ ಮನೆಯವರಿಗೆ. ಅವ್ರೇನು ಮಾಡಿದ್ರು, ಆ ಮನೆನೇ ಬಿಟ್ರಂತೆ. ಅಮ್ಮ ಹೇಳಿದ್ದು ಅದನ್ನು ನೆನಪಾಗ್ತಾಯಿತ್ತು ಅದನ್ನು ನೋಡಿ. ಹಾಗೆ ಇಲಿ ಸಾಕೋದು ಎಷ್ಟು ಕಷ್ಟ ಅಂತ ಆಗಲೇ ಥಿಂಕ್ ಮಾಡಿದೆ. ಅದು ಹೇಗೆ ತಗೊಂಡೋಗ್ತಾರೆ, ಹೆಂಗೆ ಸಾಕ್ತಾರೆ ಅಂತ ಹೇಳಿಬಿಟ್ಟು ಥಿಂಕ್ ಮಾಡ್ತಾ ಇದ್ದೆ. ಅದಾದಮೇಲೆ ಈಗ ನಾವು ತರಕಾರಿ ಹಣ್ಣು ಎಲ್ಲ ಬೇಕಿತ್ತು. ಅಲ್ಲಿಗೆ ಬಂದ್ವಿ ಶಾಪಿಗೆ. ಹಾಗೆ ಹಣ್ಣು ತರಕಾರಿ ಎಲ್ಲ ಅಷ್ಟು ಚೆನ್ನಾಗಿರಲಿಲ್ಲ. ನಮಗೆ ಎಷ್ಟು ಬೇಕು ಅಷ್ಟೇ ಸ್ವಲ್ಪ ಸ್ವಲ್ಪ ತೊಗೊಂಡ್ವಿ. ಅರ್ಜೆಂಟಿಗೆ ಯಾವ್ದು ಬೇಕು ಅದನ್ನು ಮಾತ್ರ ತೊಗೊಂಡ್ವಿ. ಜಾಸ್ತಿ ಏನೂ ತೊಗೊಳಕ್ಕೆ ಹೋಗಿಲ್ಲ. ಬಾಳೆಹಣ್ಣು ತೊಗೊಳ್ಳೋಣ. ಇದು ಬೇಡವಾ? ಸರಿ ಇದು ಇತ್ತು. ಜಾಸ್ತಿ ತೊಗೋಬೇಡ. 95 per kg. ಸಾಕು. ಇರುತ್ತೆ ಇದು. 4 ಇದೆ. 4 ಅಷ್ಟು ಚೆನ್ನಾಗಿದೆ ಇವತ್ತು. ಅಷ್ಟು ಚೆನ್ನಾಗಿ ತೊಗೊಳ್ತೀವಿ ಅಥವಾ ಅಲ್ಲೇ ತೊಗೊಳ್ತೀಯ ಅವ್ರ ಅಂಗಡಿಯಲ್ಲಿ? ಅಲ್ಲಿಗೆ ಬಂದು ಟೊಮೆಟೊ ಇರಬೇಕು ಪುಟ್ಟ. ಟೊಮೆಟೊ ಇರಬೇಕು, ಇರಲಿಲ್ಲ. ಇದೊಂದು ತಗೊಳ್ಳಿ. ಇದು ಸಿಗೋದಿಲ್ಲ ಯಾವಾಗಲೂ. ನಿಂಗೆ ಬೇಕಾ? ಹಾಂ, ಸಣ್ಣ ಪ್ಯಾಕೆಟ್ ಐತೆ. ತರಕಾರಿ ಎಲ್ಲ ತೊಗೊಂಡಾಯಿತು. ಹಾಗೆ ಹಣ್ಣು ಸ್ವಲ್ಪ ತೊಗೊಂಡ್ವಿ. ಆದರೆ ಜಾಸ್ತಿ ಏನೂ ತೊಗೊಳಕ್ಕೆ ಹೋಗಿಲ್ಲ. ಯಾವುದೂ ಅಷ್ಟು ಫ್ರೆಶ್ ಆಗಿ ಕಾಣಲಿಲ್ಲ. ಅರ್ಜೆಂಟಿಗೆ ಯಾವುದೆಲ್ಲ ಬೇಕೋ ಅದನ್ನು ಸ್ವಲ್ಪ ಸ್ವಲ್ಪ ತೊಗೊಂಡ್ವಿ ಅಷ್ಟೇ. ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಹಾಗೆ ಇನ್ನೊಂದು ಸ್ಯಾಂಡಲ್ಸ್ ತೊಗೊಂಡೆ ಅಂತ ಹೇಳಿದ್ನಲ್ಲ, ಅದು ಇದೆ. ಇದು ಕುರ್ತಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡೆ. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ, ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜಸ್ಟ್ ಇವಾಗಷ್ಟೇ ಬಂದ್ವಿ. ಟೈಮ್ ಬಂದುಬಿಟ್ಟು 7:40 ಆಯಿತು. ಹಾಗೆ ಮಕ್ಕಳು, ನನ್ನ ತಂಗಿ ಎಲ್ಲ ಅಮ್ಮನ ಮನೆಗೆ ಹೋದರು. ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.